2 ಕೋಟಿಗಿಂತ ಹೆಚ್ಚಿಗೆ ಮಾಡಿಬಿಡೋದು. ಪ್ಯಾಕೇಜ್ ಏನು ಮಾಡೋದು, 13 ಕೋಟಿ, ಇದು 3 ಕೋಟಿನೂ ಮಾಡೋದು, 5 ಕೋಟಿನೂ ಮಾಡೋದು. ನೋಡಿ, ಈ ವರ್ಷದ್ದು ಕ್ರಿಯಾ ಯೋಜನೆ 2026-27 ಕ್ರಿಯಾ ಯೋಜನೆ ಏನಿದೆಯಲ್ಲ, ಅದರಲ್ಲಿ 45 ಕೋಟಿ ರೂಪಾಯಿದು ವರ್ಕ್ಗಳನ್ನು ಈಗ ಪ್ಯಾಕೇಜ್ ಮಾಡಿದ್ದಾರೆ. ಎಷ್ಟೆಷ್ಟು ಮಾಡಿರೋ ಅಂದರೆ 12 ಕೋಟಿ, 13 ಕೋಟಿ, 14 ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ ಒಂದೊಂದು. ಅದರಲ್ಲಿ SCP TSP ಬಜೆಟ್ಗಳೇನು ಇವೆ, ಅವೆಲ್ಲವನ್ನ ಕೂಡ ಸಣ್ಣ ಸಣ್ಣ ವರ್ಗಗಳು 50 ಲಕ್ಷ ಇವೆ, 1 ಕೋಟಿ ಇವೆ, 2 ಕೋಟಿ ಇವೆ, 3 ಕೋಟಿ ಇವೆ. ಅವೆಲ್ಲ ಕ್ಲಬ್ ಮಾಡಿ ಏನು ಮಾಡಿದ್ದಾರೆ, ಇವರು ಪ್ಯಾಕೇಜ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದ್ರ ವ್ಯವಸ್ಥಿತ ಹಿಂದಿನ ಹುನ್ನಾರ ಏನಿದೆ ಅಂದರೆ, ಇವತ್ತು SC ST ಜನಾಂಗದ ಹೋರಾಟಗಾರರು, ರಾಜಕಾರಣಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಈ ಏನು ಮಾಡಿದ್ದಾರೆ ಅಂದರೆ, ಈ ಪ್ಯಾಕೇಜನ್ನು ಈ ಸದ್ಯ ಏನು ಮಾಡಿದಾರಲ್ಲ, ಅಲ್ಲಿ SC ST ಅವರಿಗೆ ಅವಕಾಶ ಸಿಗಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತಾರೆ ನೋಡಿ, ಈ ಜನಾಂಗಕ್ಕೆ ಹೆಂಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯಲ್ಲೂ ಕೂಡ ಎಲ್ಲರೂ ಪ್ರಜ್ಞಾವಂತರಿದ್ರು ಹೆಂಗೆ ದಾರಿ ತಪ್ಪಿಸ್ತಾರೆ ಅಂದರೆ, ಲ್ಯಾಂಡ್ ಆರ್ಮಿಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು 10 ಲಕ್ಷ ರೂಪಾಯಿ ಕೆಲಸ ಇಟ್ಟರೆ ಅದರ ದಲಿತ ಸಮಾಜದವ್ರಿಗೆ ಒಬ್ಬರಿಗೆ ಇನ್ನೊಬ್ಬರಿಗೆ ಸೇರಿಸಿ ಒಂದು ಕೆಲಸ ಕೊಟ್ಟು ಬಿಡೋದು 4 ಮಂದಿಗೆ. ಅವು ದಲಿತ ಸಮಾಜದ SC ST ಜನಾಂಗದಲ್ಲಿರ್ತಕ್ಕಂಥ ಆ ವ್ಯಕ್ತಿ ಮುಖಂಡ, ನಮ್ಗೆ ಸಾಹೇಬರು MLA ಸಾಹೇಬರು ಕೊಟ್ರಿ, MLA ಸಾಹೇಬರು ಮಗ ನಮಗೆ ಕೆಲಸ ಕೊಟ್ಟರು ಅಂತೇಳಿ 10 ವರ್ಷ ಅವನಿಗೆ ಚಪ್ಪಾಳೆ ಹೊಡ್ಕೊಂಡು ಜೇಕಾರ ಹೊಡ್ಕೊಂಡು ತಿರುಗಾಡ್ತಾರೆ. ಅವರು ನಿಜವಾದ ಹಕ್ಕನ್ನು ಕಸುಗೊಳಕತ್ತಿದ್ದು ಇವತ್ತು SC ST ಜನಾಂಗದ ಜನಗಳಿಗೆ ಮತ್ತು ಲೀಡರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ರಾಜಕೀಯ ಉದ್ದೇಶಕ್ಕಾಗಿ ಇದನ್ನು ಪ್ರೆಸ್ ಮೀಟನ್ನು ಮಾಡ್ತಾ ಇಲ್ಲ. ನಿಜಕ್ಕೂ ಈ ಜನಾಂಗಗಳಿಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನು SC ST ಜನಾಂಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಪ್ರಶ್ನಿಸಬೇಕಾಗಿದೆ. ಇವತ್ತು ನೋಡಿ, 90-90ರಿಂದ 100 ಕೋಟಿ ರೂಪಾಯಿ ಇಟ್ಟು ನನಗನ್ನಿಸ್ತದೆ 2023ರಿಂದ 2020 ಇಲ್ಲಿವರೆಗೂ 3 ವರ್ಷ ಆಯಿತು. 3 ವರ್ಷದಾಗ ಹತ್ತತ್ರ 400ರಿಂದ 450 ಕೋಟಿಯಷ್ಟು ಕೆಲಸಗಳನ್ನ ಟೆಂಡರ್ಗಳಾಗಿವೆ. ಲ್ಯಾಂಡ್ ಆರ್ಮಿಗಳು ನಾನ್ ಟೆಂಡರಿಂಗ್ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ 18% ಈ ಕಾಂಟ್ರಾಕ್ಟ್ಗಳು SC ST ಕಾಂಟ್ರಾಕ್ಟ್ಗಳಿಗೆ ರಿಸರ್ವ್ ಕೆಲಸ ಕೊಟ್ಟಿದ್ರೆ ಇವತ್ತು ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿ ಕೆಲಸ SC ST ಕಾಂಟ್ರಾಕ್ಟರ್ಗಳಿಗೆ ಒಂದು 10-20 ಜನ ಆರ್ಥಿಕವಾಗಿ ಶಕ್ತಿವಂತರಾಗ್ತಿರು. ಅವರು ಕೂಡ ಮುಂದೆ ಬೆಳವಣಿಗೆ ಆಗ್ಲಿಕ್ಕೆ ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇತ್ತು. ಅವರು ಕಾಂಪಿಟೇಷನ್ದಲ್ಲಿ ಬರ್ತಿದ್ರು. ಇವ್ರದ್ದು ಇನ್ನೊಂದು ಏನಿದೆ ಅಂದರೆ, ಯಾಕೆ ಈ ಜನಾಂಗವನ್ನು ತಪ್ಪಿಸ್ತಾರೆ ಇವರು ಅಂದರೆ, ಇವರಿಗೆ ಸಿಸ್ಟಮ್ ಒಳಗಡೆ ಬರಬಾರ್ದು. ಇವರು ಸಿಸ್ಟಮ್ ಒಳಗಡೆ ಬಂದರೆ ಎಲ್ಲ ಗೊತ್ತಾಗ್ತದೆ. ನಾಳೆ ಕಾಂಪಿಟೇಷನ್ ಮಾಡ್ತಾರೆ. ಇವರು ಕಾಂಪಿಟೇಷನ್ ಮಾಡಿಬಿಟ್ರೆ ನಮ್ಮ ಹಿಡಿತ ತಪ್ಪಿ ಹೋಗ್ತದೆ ಅಂತ ಹೇಳಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಮಾಡುವಂಥ ಬಹುದೊಡ್ಡ ಹುನ್ನಾರ ಈ SC ST ಜನಾಂಗಗಳನ್ನು ವ್ಯವಸ್ಥಿತವಾಗಿ ಹೆಂಗೆ ತುಳಿದು ಹಾಕ್ತಾ ಇದ್ದಾರೆ ಅಲ್ಲಕ್ಕೆ ಇದೊಂದು ಉದಾಹರಣೆ. ಇನ್ನೂ ಕೂಡ ಮುಂದಿನ ದಿನಮಾನದಲ್ಲಿ ಹಲವಾರು ವಿಚಾರಗಳಿದೆ, ಅಲ್ಲಿ ಮಾತಾಡ್ತೀನಿ. ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಯಾವ ಕಾಂಟ್ರಾಕ್ಟರ್ಗೆ ಹೆಂಗೆ ಬಳಸಿದ್ರು, ಯಾವ ಸಮುದಾಯದವರಿಗೆ, ಎಷ್ಟು ಹಿಂದುಳಿದ ವರ್ಗದವರಿಗೆ, ಕೆಳವರ್ಗದವರಿಗೆ, ಶೋಷಿತ ವರ್ಗದವರಿಗೆ ಹೆಂಗೆ ಇವರು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ರು. ಮೂಗಿಗೆ ತುಪ್ಪ ಹಚ್ತಕ್ಕಂಥ ಕೆಲಸವನ್ನು, ನಾವು ದಲಿತರ ಪರವಾಗಿದ್ದೀವಿ, ನಾವು ಹಿಂದುಳಿದವ್ರ ಪರವಾಗಿದ್ದೀವಿ, ನಾವು ಇಂಥವ್ರ ಪರವಾಗಿದ್ದೀವಿ ಅಂಥೇಳಿ ನಾಟಕ ಬಾಜಿ ಮಾತಾಡಿಕೊಂಡು ಸಮಯ ಸಂದರ್ಭ ಬಂದಾಗ, ಚುನಾವಣೆ ಬಂದಾಗ ಓಟ್ಗಳನ್ನು ತೆಗೆದುಕೊಂಡು ಇವತ್ತು ಅವರು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಅಫ್ಜಲ್ಪುರದಲ್ಲಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆದೇಶನ ಇವರು ಪಾಲಿಸ್ಲಿಕ್ಕೆ ತಯಾರಿಲ್ಲ. ಇವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಮುಟ್ಲಿಕ್ಕೆ ಬಂದ್ರೆ ರಕ್ತಪಾತ ಆಗ್ತದೆ ಅಂತ. ಮತ್ತೆ ಸಂವಿಧಾನ ಉಲ್ಲಂಘನೆ ಮಾಡ್ಲಿಕ್ಕೆ ನೀವೇ ಅಲ್ಲ, ಯಾರಿಗೆ ರಕ್ತಪಾತ ಮಾಡ್ತೀರಿ? ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ನನಗೆ ಜಾತಿಯ ಸಂಘರ್ಷಗಳು ಇನ್ನೊಂದಲ್ಲ, ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ವ್ಯವಸ್ಥೆಯನ್ನು ನಡೀಬೇಕಾಗಿದೆ. ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಎಲ್ಲರಿಗೆ ಸಮಾನವಾದಂಥ ಅವಕಾಶಗಳನ್ನು ಸಿಗಬೇಕಾಗಿತ್ತು. ಆ ಹಕ್ಕನ್ನು ಸಿಗಲಿ ಅಂತಕ್ಕಂಥದ್ದು ನನ್ನ ಆಗ್ರಹ. ನಾನು ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಯಾವುದೇ ಕಾರಣಕ್ಕೆ ಅವರಿಗೆ ಕೆಲಸ ಸಿಗಲಾರ್ದಂಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅವರಿಗೆ ನೀವು ಕೆಲಸ ಕೊಡಿಸ್ತಕ್ಕಂಥ ಆ ಮೀಸಲಾತಿಯನ್ನು ಜಾರಿಗೆ ಬರ್ತಕ್ಕಂಥ 18% SC ST ಕಾಂಟ್ರಾಕ್ಟರ್ಗಳಿಗೆ ಏನು ಕೆಲಸ ಮೀಸಲಿರ್ಬೇಕಲ್ಲ ಅದು ಕೊಡಿಸ್ತಕ್ಕಂಥ ಕೆಲಸ ನೀವು ದಯವಿಟ್ಟು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾನು ಹೋರಾಟಕ್ಕೆ ಅಣಿ ಆಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಸುದ್ದಿಗೋಷ್ಠಿಯ ವಿಷಯ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಬರುವಂಥ ಹಳ್ಳಿಗಳಿಗೆ
SCP TSP ಕಾಮಗಾರಿಗಳನ್ನು ಅಳವಡಿಸೋದು, ಕಾಮಗಾರಿಗಳನ್ನು ಇಡುವುದು. ಯಾವ ರೀತಿಯಪ್ಪ ಅಂದರೆ ಅಂಕಿ ಸಂಖ್ಯೆ ಬಲದ ಮೇಲೆ ಯಾವ ಸಮುದಾಯ ಎಲ್ಲಿ ಹಚ್ಚದ ಅಲ್ಲಿ ಎಷ್ಟು ಅನುದಾನವನ್ನು ಇಡಬೇಕು, ಈ 2011 ಜನಗಣತಿ ಆಧಾರದ ಮೇಲೆ ಇಡಬೇಕಾಗಿತ್ತು. ಅದು ಯಾವುದು ಇವರು ಪರಿಪಾಲನೆಯನ್ನು ಮಾಡಿಲ್ಲ. ಯಾಕಂದ್ರೆ ಇವರಿಗೆ ಅನುಕೂಲ ಆಗುವ ಪ್ರಕಾರ ಒಂದು ಸಂಪರ್ಕ ರಸ್ತೆ ತೊಗೊಂಡು SCP ಸಮುದಾಯದಲ್ಲಿ CC ರಸ್ತೆಗಳು, ಡ್ರೈನೇಜ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಂತ ಹೇಳೋ ಅನುದಾನವನ್ನು ಬಂದದ್ದು ದುರ್ಬಳಕೆಯನ್ನು ಮಾಡಿಕೊಂಡು ಒಂದು ಸಂಪರ್ಕ ರಸ್ತೆ ಹರಿಜನವಾಡ ಟು ಮುಖ್ಯ ರಸ್ತೆ ಅಂಥೇಳಿ ಹಿಂಗೆ ಇಟ್ಕೊಂಡು ಆ ದುಡ್ಡನ್ನು ದುರುಪಯೋಗ ಸಾಕಷ್ಟು ಆಗಿದೆ. ಆ ಮುಖ್ಯ ರಸ್ತೆಗೆ ಬರೋಂಥ ಅನುದಾನೇ ಬೇರೆ, ಸಮುದಾಯಗಳು ಅಭಿವೃದ್ಧಿ ಮಾಡೋ ಸಲುವಾಗಿ ಬರೋಂಥ ಅನುದಾನೇ ಬೇರೆ. ಬಟ್ ಆ ರೀತಿ ಯಾವ ಕೆಲಸನೂ ಇವರು ಮಾಡಿಲ್ಲ. ಅದರ ಜೊತೆಗೆ ಸುಮಾರು 400-500 ಕೋಟಿ ಅನುದಾನ 2023ರಲ್ಲಿ ಬಂದದ್ದು. ಇದರಲ್ಲಿ ಇಡಬೇಕಂತ 80-83-85 ಕೋಟಿ ಅನುದಾನವನ್ನು SCP TSPಯಲ್ಲಿ ಇಡಬೇಕಾಗಿತ್ತು. ಅದು ಯಾವುದು ಇವರು ಪಾಲನೆ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲಿ ಲಾಭ ಅದ, ಲಾಭದಾಯಕ ಇದ್ದಲ್ಲಿ ಅಷ್ಟೇ ಅವ್ರ ಕೆಲಸವನ್ನು ಇಟ್ಕೊಂಡು ಅದು ಓವರ್ಲ್ಯಾಪ್ ಕೆಲಸಗಳು ಮಾಡಿದ್ದಾರೆ. ಇವತ್ತು ನೋಡ್ರಿ ಎಲ್ಲ ಹಳ್ಳಿಗಳು ರಸ್ತೆ, ಚರಂಡಿಗಳು, ಕಂಟಿ ಹಿಂಗಾಗಿ ಪೂರ ಹಾಳು ಬಿದ್ದು ಹಾಳು ಕೊಂಪಿ ಆದಂಗೆ ಆಗ್ಬಿಟ್ಟಾವೆ. ಸುಮಾರು HKDBದಲ್ಲಿ ಬಂದಂಥ ಅನುದಾನ, ಸರ್ಕಾರದಿಂದ ಬಂದಂಥ ಅನುದಾನ ಸರಿಯಾಗಿ ಸದ್ಬಳಕೆ ಮಾಡಿದ್ರೆ ಇವತ್ತು ಎಷ್ಟೋ ಅಭಿವೃದ್ಧಿ ಆಗಬೇಕಾಗಿತ್ತು, ಆಗಿಲ್ಲ. ಅದೇ ರೀತಿ ಈ ಸುಮಾರು 400-500 ಕೋಟಿ ಅನುದಾನದಲ್ಲಿ SCP TSP ಕೆಲಸ, ಅದರ ಜೊತೆಗೆ ಈ 18% ಮೀಸಲಾತಿ ಅಡಿಯಲ್ಲಿ ಕೊಡಬೇಕಂತ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಡಬೇಕಾಗಿತ್ತಲ್ಲ, ಈ ಕೆಳಗೆ ಬಿದ್ದಂಥ ಸಮುದಾಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ಆ ನಿರುದ್ಯೋಗಿ ಸರಿಪಡಿಸಬೇಕಾಗಿತ್ತು ಅವರು. ಯಾಕಂದ್ರೆ ನಿರುದ್ಯೋಗ ಇದ್ರ ಸರಿಗೆ ಕಾಂಟ್ರಾಕ್ಟರ್ ಏನೋ ಮಾಡಿ ಬದುಕಬೇಕು ಅಂತ ಹೇಳಿ ಒಂದು ಸಣ್ಣ ಪುಟ್ಟ ಲೈಸೆನ್ಸ್ಗಳು ಮಾಡಿರ್ತಾರೆ. ಅವು ಯಾವ ಅಬ್ರಿಗೇಡ್ ಆಗಿಲ್ಲ. ಯಾರು ಒಂದು 5 ಕೋಟಿ ಎಲಿಜಿಬಿಲಿಟಿ ಲೈಸೆನ್ಸ್ ಆಗಿ ಅಫ್ಜಲ್ಪುರದಾಗಿಲ್ಲ. ಆ ರೀತಿ ತುಳ್ಕೋತ ಬಂದಿದ್ದಾರೆ. ಕೆಲಸಗಳು ಕೊಡಬೇಕು, ಪ್ಯಾಕೇಜ್ ಮಾಡೋದು, ಆ ಕೆಲಸಗಳನ್ನ ಪ್ಯಾಕೇಜ್ ಥರ ಮಾಡಿ ಮೀಸಲಾತಿ ಅಡಿನೇ ಹಾಳು ಮಾಡಿಬಿಡೋದು. ಅದಕ್ಕೆ ಈ ರೀತಿ ಮಾಡಿಕೊಂಡು ಇವತ್ತು SC ST 3000 ಹೋದ ಬಾರಿ 3500 ಕೋಟಿ ಅನುದಾನ ಬಂದಿತ್ತು. 3500 ಕೋಟಿ ಅಡಿ ಅನುದಾನದಲ್ಲಿ 680 ಕೋಟಿ SCP TSP ಅನುದಾನ ಕಾಂಟ್ರಾಕ್ಟರ್ಗಳಿಗೆ ಕೊಡಬೇಕಾಗಿತ್ತು. ಬಟ್ ಅವು ಯಾವ ಇವರು ಪಾಲನೆ ಮಾಡಿಲ್ಲ. ಇವತ್ತು ನೋಡ್ರಿ ಎಲ್ಲಿ ಒಂದೇ ಒಂದು ಉದಾಹರಣೆಗಳಿಲ್ಲ. ಅದೆಲ್ಲವನ್ನು ಡೈವರ್ಟ್ ಮಾಡಿ ಪ್ಯಾಕೇಜ್ ಸಿಸ್ಟಮ್ ಮಾಡೋದು. ಅದ್ರ ಜೊತೆಗೆ ಇವತ್ತು KKRDBಗೆ 150 ಕೋಟಿ ಅನುದಾನ ಕೊಟ್ಟು ಅದರಲ್ಲಿ 40% ಅವರೇ ಮುರ್ಕೊಂಡು, ಇನ್ನು 60% ಅನುದಾನದಲ್ಲಿ ಒಂದು 5 ಮಂದಿನಿ 10 ಮಂದಿಗೆ ಕೂಡಿಸಿಕೊಂಡು ಅದ್ರಾಗ ಒಬ್ರು ಇಬ್ರು ದಲಿತರನ್ನು ಕರ್ಕೊಂಡು ಯಾರು ಬಲಿಷ್ಠ ಇರ್ತಾರೆ ಅವರಿಗೆಲ್ಲ ಕೊಟ್ಟು ಆ ಕೆಲಸವನ್ನು ಸಂಪೂರ್ಣ ಹಾಳು ಮಾಡೋದು. ಅವರಿಷ್ಟು ಇವ್ರಿಟ್ಟು ಹಂಚ್ಕೊಂಡು ಅಲ್ಲಿ ಕಾಮಗಾರಿನೇ ಪರಿಪೂರ್ಣ ಇಲ್ಲ. ಇವತ್ತು ಬಂದರವಾಡ ಆಗಿರ್ಬೋದು, ಇವತ್ತು ಗಾಣಗಾಪುರ ಆಗಿರ್ಬೋದು, ಈ ಕೆಲವೊಂದು ಕಡೆ ಆಲ್ರೆಡಿ ಅವ್ರ ಕೆಲಸಗಳು ಮಾಡ್ಯಾರ. ನೀವು ನೋಡ್ರಿ ಅವ್ರ ಕೆಲಸಗಳು ಮ್ಯಾಲೆ ಲೇಪನೆ ಮಾಡೋದು ಆಯ್ತು. ಅವರೇ ಅಲ್ಲಿ ಹೋದ ಬಳಿಕ ಅನುದಾನ ಉಳಿತದೆ ಎಷ್ಟು ಅಲ್ಲಿ ಮಾಡ್ಲಕ್ಕ. ಹಿಂಗೆ ಇವರು SC ST ಅನುದಾನವನ್ನು ದುರ್ಬಳಕೆ ಆಗೋದಲ್ಲದೆ ಅಲ್ಲಿ ಅಭಿವೃದ್ಧಿ ಮಾಡಬೇಕಂತ ಪರಿಕಲ್ಪನೆ ಅವ್ರದ್ದಿಲ್ಲ. ಆ ಜನಾಂಗ ಒಳ್ಳೇದಾದ್ರೇನೋ ಬಿಟ್ರೇನೋ ಹ್ಯಾಂಗೂ ನಮಗೆ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಸರ್ಕಾರದಾಗ ನಮಗೆ ಓಟ್ ಹಾಕ್ತಾರೆ. ಸಿದ್ದರಾಮಯ್ಯ ಅವ್ರು ನೋಡ್ರಿ 16ನೇ ಬಜೆಟ್ದಲ್ಲಿ ಅನೌನ್ಸ್ ಮಾಡ್ತಾರೆ. ಅವರು 2 ಕೋಟಿ ಅನುದಾನವನ್ನು SCP TSP ಕೊಡಬೇಕು. ಸುಮಾರು 48,018 ಕೋಟಿ ಇಷ್ಟು ಅನುದಾನವನ್ನು ರಾಜ್ಯದಾಗ ಬಜೆಟ್ದ SCP TSP ಕೊಡ್ಬೇಕಂತ ಅವ್ರು ಇಡ್ತಾರೆ. ಬಟ್ ಆ ಅನುದಾನ ಹ್ಯಾಂಗೆ ದುರ್ಬಳಕೆ ಮಾಡಬೇಕು ಅಂತೇಳಿ ಇವ್ರಿಗೆ ಚೆನ್ನಾಗಿ ಗೊತ್ತದೆ. ಇವ್ರಿಗೆ ಅಧಿಕಾರಿಗಳ ಜೊತೆ ಅವ್ರ ಜೊತೆ ಅಧಿಕಾರಿಗಳನ್ನು ಶಾಮೀಲಾಗಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಮಾಡ್ಯಾರ. ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲಿದ್ದ ದೊಡ್ಡ ಹೋರಾಟವನ್ನು ನಾವು ಮುಂದೆ ರೂಪಿಸ್ಕೋತೀವಿ ಅಂತಕ್ಕಂಥ ವಿಚಾರ ನಮ್ಮ ಮುಂದೆ ಅಪ್ಲೈ ಮಾಡ್ತಾರೆ. ಯಾರು ಅದ್ರಾಗ ಎಲಿಜಿಬಿಲಿಟಿ ಇರ ಅವ್ರಿಗೆ ಆಗ್ತದೆ. ಅವ್ರಿಗೆ ನಮಗೆ ಸಿಕ್ಕಿಲ್ಲನಪ್ಪ ಪ್ರಶ್ನೆ ಏನಿಲ್ಲ. ಅದ್ರಾಗ ಇದ್ದವ್ರು ಹೌದು ಇಲ್ಲ, ನಮ್ಗೆ ಯಾರು ಧ್ವನಿ ಎತ್ತಬೇಕನ್ನೋದ್ರ ಬಗ್ಗೆ ಇದು ಇಲ್ಲ. ಕಾಂಟ್ರಾಕ್ಟರ್ ಅಂದ್ರೆ ತಾನು ಟೆಂಡರ್ ಅನ್ನ ಕರೆದಂತ ಸಂದರ್ಭದಲ್ಲಿ SC ST ರಿಸರ್ವ್ ಆಯ್ತು ಅಂದ್ರೆ ಅವ್ರಿಗೆ ಲೈಸೆನ್ಸ್ ಟೆಂಡರ್ ಅಷ್ಟೇ.
ಇದನ್ನ ಇಡೀ ಹೋಲ್ ಸಿಸ್ಟಮ್ ಅನ್ನೇ ಅದು ಅದ್ರ ಬರ್ಲಾರ್ದಂಗೆ SC ST ರಿಸರ್ವೇಶನ್ ಬರ್ಲಾರ್ದಂಗೆ ಮೇಂಟೈನ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ನಾವು ಮಾಡೋದು. ಅದು ಎಲ್ಲಿ ಸರಿಯಾಗಿ ಆಗ್ತದಂದ್ರೆ ಅಗ್ರಿಮೆಂಟ್ ಸಿಸ್ಟಮ್ ಏನವಲ್ಲ, 5 ಲಕ್ಷ ಒಳಗಿದ್ದಂಥ ಕಾಮಗಾರಿಗಳು, ಆ ಕಾಮಗಾರಿಗಳು ಅಗ್ರಿಮೆಂಟ್ ಮಾಡಬೇಕಲ್ಲ, ಅವಾಗ ಅದು ರೋಸ್ಟರ್ ಸಿಸ್ಟಮ್ ತರ್ತಾರೆ. ಅಗ್ರಿಮೆಂಟ್ ಟೆಂಡರ್ ಕರಿಬೇಕಾದ್ರೆ ಅದ್ರಾಗ ಅಪ್ಲೈನೇ ಆಗಲ್ಲ. ಈಗ ರ್ಯಾಂಡಿಮೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಈಗ ಕೆಲಸಗಳು ಕ್ರಿಯೇಟ್ ಮಾಡೋದು ಅಲ್ಲಿ ಕೊಟ್ಟರು ಅಂದ್ರೆ ಆಟೋಮೆಟಿಕ್ ಅದನ್ನ ಕಾಸ್ಟ್ ಏನು ರಿಸರ್ವೇಶನ್ ಪರ್ಸೆಂಟೇಜ್ ಏನಿರ್ತದೆ ಆ ರಿಸರ್ವೇಶನ್ ಪರ್ಸೆಂಟ್ ಪ್ರಕಾರ ಡಿವೈಡ್ ಆಗ್ತದೆ. ಆ ರ್ಯಾಂಡಿಮೇಷನ್ ಸಿಸ್ಟಮ್ದಾಗೆ ಬರಲಾರ ನೋಡ್ಕೋತಾರೆ. ಯಾಕಂದ್ರೆ 1 ಕೋಟಿ 2 ಕೋಟಿದ 1 ಲಕ್ಷ ಇತ್ತಂದ್ರೆ ಬರ್ಲಿ ಅದು ರಿಸರ್ವೇಶನ್ ಯಾವಾಗ ಅಪ್ಲಿಕೇಬಲ್ ಆಗ್ತದೆ ಅಂದ್ರೆ 2 ಕೋಟಿ ತನಕ ಇದ್ದಾಗ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. 2 ಕೋಟಿ ಇಡಲ್ಲ ಸಂದರ್ಭದಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಂದು ಅಫಜಲ್ಪುರ ತಾಲೂಕು ದತ್ತು ನಾನು ಅಭಿವೃದ್ಧಿ ಮಾಡಿ ಚಿತ್ತಾಪುರ ಕ್ಷೇತ್ರ ಮತ್ತು ಅಫಜಲ್ಪುರ ಕ್ಷೇತ್ರ ನನಗೆ ಅಭಿವೃದ್ಧಿ ಪಡಿಸ್ತೀನಿ ಅಂತಂದ್ರು. ಇವತ್ತು ಇಲ್ಲೆಲ್ಲ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಏನ್ ಮಾಡತ್ತಾರೆ ಪ್ರಿಯಾಂಕಾ ಖರ್ಗೆ ಅವರು? ಈಗ ಚುನಾವಣೆ ಭಾಷಣ ಮಾಡಿದ್ದಾರೆ ಹೊರತು ಅವ್ರ ಕಳಕಳಿಯಿಂದ ನಿಜವಾಗ್ಲೂ ಇಲ್ಲಿ ಇದು ಅಭಿವೃದ್ಧಿ ಮಾಡ್ಬೇಕಂತಿಲ್ಲ. ಇದ್ರೆ ಗೊತ್ತಾಗ್ತಿತ್ತು ಹೊಸ ಹೊಸ ಯೋಜನೆಗಳು ಏನಾರ ತರ್ತಿದ್ರು. ಅಫಜಲ್ಪುರಕ್ಕೆ ರೆಗ್ಯುಲರ್ ಬರ ಫಂಡ್ ಬಿಟ್ಟರೆ ಹೊಸ ಯೋಜನೆಗಳು ಈ 3 ವರ್ಷನಾಗ ಈ ಸರ್ಕಾರದಾಗ ಯಾವುದು ಕೂಡ ಕೊಟ್ಟಿಲ್ಲ. ಯಾವುದು ಕೊಟ್ಟಿಲ್ಲ. ಇಂಥವು ಕೊಟ್ಟರ ಅಂತ ಹೇಳಿ ಸುಮ್ಮನೆ ಏನೋ ಸಣ್ಣ ಪುಟ್ಟು 4 ಲಕ್ಷ 10 ಲಕ್ಷ ಯಾವುದ್ರೆ ಒಂದು ಏನಾರು ಕೊಟ್ಟಿರ್ಬೇಕು. ಮೊನ್ನೆ ಏನೋ ಒಂದು ಕಾರ್ಮಿಕರ ಶಾಲೆ ಅವು ಫಾರ್ಮಾಲಿಟಿ ಇರ್ತಾವ ಮಾಡಿರ್ತಾರೆ ಅಷ್ಟೇ. ವಿಶೇಷವಾಗಿ ಅಭಿವೃದ್ಧಿ ಬಗ್ಗೆನೇ ಹೌದು ಒಂದು ಕೆರೆ ಇಟ್ಟಿದ್ದಾರೆ ಇವರು. ಕೆರೆ ಒಂದರೆ ಅಭಿವೃದ್ಧಿ ಮಾಡ್ಯಾರ. ಏನು ಎಲ್ಲ ಕೆರೆಗಳು ಒಂದು ಹೇಳ್ರಿ, ಮಾಜಿ ಹಾಲಿ ಶಾಸಕರು ಇಬ್ಬರು ಒಂದೇ ಪಕ್ಷದಾಗಿದ್ದೀರಿ, ಒಂದು ಮಾಡಲ್ ಕೆರೆ ಮಾಡೀವ್ರಿ, ಎಷ್ಟು ಚಂದ ಮಾಡಿ ಬಂದು ನೋಡ್ರಿ ನಾಟಿಕರ ತನಕಲೇ ತಾಲೂಕಿನ ಜನ ಬಂದು ನೋಡ್ಲತ್ತ ಕೆರೆ ಕೊಡ್ರಿ ನೋಡಮ್ಮ. ಎಲ್ಲಿ ಇಟ್ಟಿರಿ ಕೆರೆ? ಏನು ಮಾಡಿರಿ ನೀವು? ನಡೂರ ಮುಳ್ಳು ಹಚ್ಕೊಂಡು ಕೂತಿರಿ. ಈಗ ಬಿಟ್ರಿ ಏನಲ್ಲಕ್ಕ ಅದು ಮುಳ್ಳು ಹಚ್ಚಿರೋ ಪುಣ್ಯಾತ್ಮನ ಅಂತ ಹೇಳಿದ್ರು ಜಾಗರಾಗಿ ಅದು ತೆಗಸಲ್ಲ. ನೀವು ಒಂದು ಜಾಳಿಗೆ ಹಾಕ್ಲಿಕ್ಕಾಗಲ್ರಿ. ಒಂದು 25,000 ಖರ್ಚು ಮಾಡಿದ್ರೆ ಜಾಳಿಗೆ ಹಾಕ್ಬಿಡ್ಬೋದು. ಅದಕ್ಕೆ ಮುಳ್ಳು ಇಟ್ರೆ ಆ ಮುಳ್ಳು ಮುರಿದು ಬಂದ ಇದು ಬಿದ್ರೆ ಅದನ್ನು ಚುಚ್ಕೊಂಡು ತಿರುಗಾಡ್ಬೇಕು ಮಕ್ಕಳು ಹೆಣ್ಮಕ್ಳು ಚಲೋರು. ಇಂಥ ದುಸ್ಥಿತಿ ಪರಿಸ್ಥಿತಿಯಾಗಿದ್ದೀವಿ. ಬಜೆಟ್ ಬಂದಿಲ್ಲತ್ತಲ್ಲ, ಬಜೆಟ್ ಬಂದಿದೆ, ಬಂದಿದ್ದು ಸದುಪಯೋಗ ಆಗ್ತಾ ಇಲ್ಲ. ಈಗ ಕೊಡ್ತೀನಿ ಲೇಟೆಸ್ಟ್ ಮತ್ತು 17 ಕೋಟಿ 18 ಕೋಟಿ ರೂಪಾಯಿ ಹೆಂಗೆ ಸರ್ಕಾರದ ಯೋಜನೆಯನ್ನು ದುರುಪಯೋಗ ಮಾಡ್ತಾರಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಕೊಡ್ತೀನಿ. ಯಾಕಂದ್ರೆ ವಿಷಯ ಬಾಕ್ಲದಂದರೆ ಅವನ್ನ